ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನಲ್ಲಿ ನಾವಿಂದು ಒಂದು ಮೈಲಿಗಲ್ಲನ್ನು ತಲುಪಿದ್ದೇವೆ. ಭಗವದ್ಗೀತೆಯ 10ನೇ ಅಧ್ಯಾಯದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಕಳೆದ ಕೆಲವು ದಿನಗಳಿಂದ ಕೃಷ್ಣನು ತಾನು ಎಲ್ಲೆಲ್ಲಿದ್ದೇನೆ ಎಂದು ವಿವರಿಸುತ್ತಿದ್ದಾನೆ. ಆದರೆ ಇಂದು ಆತ ಹೇಳುವ ಮಾತು ನಮಗೆ ದಿಗ್ಭ್ರಮೆ ಉಂಟುಮಾಡುತ್ತದೆ. ಅರ್ಜುನ, ನಿನಗೆ ನನ್ನ ಶಕ್ತಿಯ ಪಟ್ಟಿಯನ್ನು ಕೊಡುತ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಎನ್ನುತ್ತಾನೆ ಕೃಷ್ಣ. ಹಾಗಾದರೆ ಈ ಸಮಸ್ತ ಸೃಷ್ಟಿ ನಡೆಯುತ್ತಿರುವುದು ಹೇಗೆ? ಬನ್ನಿ, ಇಂದಿನ ಶ್ಲೋಕಗಳ ಮೂಲಕ ಅರಿಯೋಣ. ದ್ಯೂತಂ ಛಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ವಂಚಕರಲ್ಲಿ ನಾನು ಜೂಜಾಗಿದ್ದೇನೆ, ತೇಜಸ್ವಿಗಳಲ್ಲಿ ತೇಜಸ್ಸು ನಾನೇ, ವಿಜಯಶಾಲಿಗಳಲ್ಲಿ ವಿಜಯ ನಾನೇ, ಪ್ರಯತ್ನಶೀಲರಲ್ಲಿ ಪ್ರಯತ್ನ ಅಂದರೆ ನಿಶ್ಚಯ ನಾನೇ, ಮತ್ತು ಸಾತ್ವಿಕ ಗುಣವುಳ್ಳವರಲ್ಲಿ ಸತ್ವಗುಣ ನಾನೇ. ಎಲೈ ಅರ್ಜುನನೇ, ಸಕಲ ಜೀವಿಗಳ ಉತ್ಪತ್ತಿಗೆ ಕಾರಣವಾದ ಬೀಜ ಯಾವುದೋ ಅದು ನಾನೇ. ಈ ಜಗತ್ತಿನಲ್ಲಿ ಚಲಿಸುವ ಅಥವಾ ಚಲಿಸದ ಯಾವುದೇ ವಸ್ತುವು ನನ್ನಿಲ್ಲದೆ ಇರಲು ಸಾಧ್ಯವಿಲ್ಲ. ಇಲ್ಲಿ ಕೃಷ್ಣನು ಒಂದು ಕಟು ಸತ್ಯವನ್ನು ಹೇಳುತ್ತಿದ್ದಾನೆ. ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ, ಪ್ರತಿಯೊಂದು ಕ್ರಿಯೆಯ ಹಿಂದೆ ಇರುವ ಶಕ್ತಿ ನಾನೇ ಎನ್ನುತ್ತಿದ್ದಾನೆ. ಬೀಜವಿಲ್ಲದೆ ಮರವಿಲ್ಲ ಎಂಬಂತೆ ಪರಮಾತ್ಮನ ಅಸ್ತಿತ್ವವಿಲ್ಲದೆ ಈ ಜಗತ್ತಿನ ಯಾವುದೇ ಅಣುವು ಅಲುಗಾಡಲು ಸಾಧ್ಯವಿಲ್ಲ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಯೇಷತೂ ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋಮಯ. ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋ ಅಂಶಸಂಭವಂ. ಎಲೈ ಪರಂತಪನೆ, ನನ್ನ ದಿವ್ಯ ವಿಭೂತಿಗಳಿಗೆ ಅಂತ್ಯವೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ವೈಭವದ ಒಂದು ಸಣ್ಣ ಭಾಗ ಮಾತ್ರ. ಐಶ್ವರ್ಯಯುತವಾದ, ಕಾಂತಿಯುತವಾದ ಅಥವಾ ಶಕ್ತಿಶಾಲಿಯಾದ ಯಾವ ವಸ್ತುಗಳು ಈ ಜಗತ್ತಿನಲ್ಲಿವೆಯೋ ಅವೆಲ್ಲವೂ ನನ್ನ ತೇಜಸ್ಸಿನ ಒಂದು ಅಂಶದಿಂದ ಹುಟ್ಟಿವೆ ಎಂದು ತಿಳಿ. ನಾವು ಯಾವುದಾದರೂ ಒಂದನ್ನು ನೋಡಿ ಅಬ್ಬಾ ಎಷ್ಟು ಸುಂದರ ಅಥವಾ ಎಷ್ಟು ಶಕ್ತಿಶಾಲಿ ಎಂದು ಆಶ್ಚರ್ಯಪಡುತ್ತೇವಲ್ಲವೇ? ಅಂಥ ಪ್ರತಿಯೊಂದು ಶಕ್ತಿಯೂ ಕೃಷ್ಣನ ಒಂದು ಕಿಡಿ ಮಾತ್ರ. ಮೂಲ ಸೂರ್ಯನೇ ಅಷ್ಟು ಪ್ರಕಾಶಮಾನವಾಗಿದ್ದ ಮೇಲೆ ಅವನ ಕಿರಣಗಳಾದ ನಾವು ಎಷ್ಟೊಂದು ಶಕ್ತಿ ಹೊಂದಿರಬಹುದು ಎಂದು ಯೋಚಿಸಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಎಲೈ ಅರ್ಜುನನೇ, ಈ ಎಲ್ಲ ವಿವರಗಳನ್ನು ತಿಳಿದು ನಿನಗಾಗಬೇಕಾದುದೇನು? ಸಂಕ್ಷೇಪವಾಗಿ ಹೇಳುವುದಾದರೆ, ನಾನು ನನ್ನ ಒಂದು ಸಣ್ಣ ಅಂಶದಿಂದಲೇ ಈ ಇಡೀ ಜಗತ್ತನ್ನು ಧರಿಸಿ ನೆಲೆಸಿದ್ದೇನೆ. ಈ ಶ್ಲೋಕವು ನಮ್ಮ ಕಲ್ಪನೆಗೂ ಮೀರಿದ್ದು. ನಾವು ನೋಡುವ ಈ ಬೃಹತ್ ಬ್ರಹ್ಮಾಂಡ, ಕೋಟ್ಯಾಂತರ ನಕ್ಷತ್ರಗಳು ಎಲ್ಲವೂ ಸೇರಿ ಕೃಷ್ಣನ ಶಕ್ತಿಯ ಕೇವಲ ಒಂದು ಅಂಶ ಮಾತ್ರ. ಉಳಿದ ಅನಂತ ಶಕ್ತಿ ಆ ಪರಮಾತ್ಮನಲ್ಲೇ ಅಡಗಿದೆ. ಈ ಅರಿವು ನಮಗೆ ಮೂಡಿದರೆ ನಮ್ಮ ಅಹಂಕಾರವೆಲ್ಲ ಕರಗಿ ನೀರಾಗುತ್ತದೆ. ಸ್ನೇಹಿತರೆ, 10ನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು. ಕೃಷ್ಣನ ವೈಭವವನ್ನು ಕೇಳಿದ ಅರ್ಜುನನಿಗೆ ಈಗ ಒಂದು ಅದಮ್ಯ ಆಸೆ ಉಂಟಾಗಿದೆ. ಕೃಷ್ಣ, ನಿನ್ನ ಈ ವಿಭೂತಿಗಳನ್ನು ಕಣ್ಣಾರೆ ನೋಡುವ ಭಾಗ್ಯ ನನಗೆ ಸಿಗುವುದೇ ಎಂದು ಅರ್ಜುನ ಕೇಳಲಿದ್ದಾನೆ. ನಾಳೆಯ 61ನೇ ಭಾಗದಲ್ಲಿ ನಾವು ಅತ್ಯಂತ ರೋಮಾಂಚಕವಾದ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗವನ್ನು ಪ್ರಾರಂಭಿಸುತ್ತಿದ್ದೇವೆ. ಕೃಷ್ಣನು ತನ್ನ ಆ ಭೀಕರ ಮತ್ತು ಭವ್ಯ ರೂಪವನ್ನು ಅರ್ಜುನನಿಗೆ ಹೇಗೆ ತೋರಿಸುತ್ತಾನೆ ಎಂಬುದನ್ನು ನೋಡಲು ಮರೆಯಬೇಡಿ. ಧನ್ಯವಾದಗಳು.